ದೇವರು ಅಂತ ಕರಿತೀನಿ ಅವ್ರು ಒಬ್ಬರನ್ನೇ. ಕಲಿಬೇಕು ಅಂದರು. ಗುರುಗಳ ಹುಡುಕಾಟ ಶುರುವಾತ್ರಿ. ಯಾರು ಶುರು ಮಾಡಿದ್ರು ಗುರುಗಳು? ಲಕ್ಷ್ಮಣ ಸರ್ ಹುಡುಕಾಡಿದ್ರು ಸಿಗಲಿಲ್ಲ. ಆಮೇಲೆ ನಮ್ಮ ಶ್ರೀನಿವಾಸ್ ಸರ್ ಹೇಳಿದ್ರು, ಅವರು ಹುಡುಕಾಟ ಶುರು ಮಾಡಿದ್ರು. ಫಯಾಜ್ ಖಾನ್ ಬಳಿ ಕಲಿಸ್ಬೇಕು ನಿನಗೆ ಅಂತ, ಈ ನಮ್ಮ ನಾಡಿನ ಶ್ರೇಷ್ಠ ಗಾಯಕರು. ಅವ್ರು ಸಿಗಲಿಲ್ಲ. ಅದಾದ ನಂತರ ಬಸವ ನಾಳೆ ನವರಂಗ್ ಥಿಯೇಟರ್ ಹತ್ರ ಬಾ ಅಂತ ಫೋನ್ ಮಾಡಿದ್ರು. ಯಾಕೆ ಏನು ಅಂತ ಏನು ಕೇಳಿಲ್ಲ, ಎದ್ದು ಬಂದಿರಿ. ಬೆಳಗ್ಗೆ 6 ಗಂಟೆಗೆ ಬಂದೆ ಸರ್, ಒಂದು 7 ಗಂಟೆಗೆ ಬಂದರು. ಆಮೇಲೆ ಇಬ್ಬರು ವ್ಯಕ್ತಿಗಳು ಬಂದರು. ಒಬ್ಬರು ತಬಲ ಹಿಡ್ಕೊಂಡ್ಬಂದರು, ಇನ್ನೊಬ್ಬರು ನಡ್ಕೊಂಬರ್ತಾಯಿದ್ರು. ಅವರು ಬಸ್ಗೆ ಹತ್ತಿದ್ರು, ನಾವು ಬಸ್ಗೆ ಹತ್ತಿದ್ವಿ. ಅವ್ರ ಜೊತೆ ಹೋಗ್ಬೇಕಾಗಿತ್ತು. ತುಮಕೂರು ಕಾಲೇಜ್ಗೆ ಹೋದ್ವಿ. ಒಂದು ಕಾಲೇಜಲ್ಲಿ ಕಾರ್ಯಕ್ರಮ ಇತ್ತು. ನಾನು ಅವ್ರ ಜೊತೆ ಟೀ ಕಾಫಿ ಎಲ್ಲ ಕುಡ್ಕೊಂಡು ಕಾಲೇಜಲ್ಲಿ ತಿನ್ಕೊಂಡು ವೇದಿಕೆ ಮೇಲೆ ಗ್ರೀನ್ ರೂಮಿಂದ ಹೊರಗಡೆ ಬಂದ ತಕ್ಷಣ ಒಬ್ಬರು ಜುಬ್ಬ, ಇನ್ನೊಬ್ಬರು ಜುಬ್ಬ, ನಮಗೆ ಶ್ರೀನಿವಾಸ್ ಸರ್ ಜುಬ್ಬ. ಅಯ್ಯಪ್ಪ ಇದೆಲ್ಲ ಏನು ಹಿಂಗೆ ಬಂದ್ಬಿಟ್ರಲ್ಲ ಅವ್ರು, ಹಿಂಗೆ ಹೋದವರು, ಈ ರೀತಿ ಕಲ್ಚರ್ ಇರುತ್ತೆ. ನೋಡ್ತೀನಿ ಮೇಡಮ್, ಅಲ್ಲಿ ಒಬ್ಬರು ವ್ಯಕ್ತಿ ಕೂತ್ಕೊಂಡು ಹಾಡಿದ್ರು. ಅವ್ರ ಹೆಸರು ಪಂಡಿತ್ ವೆಂಕಟೇಶ್ ಆಲ್ಕೋಡ್ ಅಂತ. ಅವರೊಂದು ಹಾಡು ಹಾಡ್ತಾರೆ, ಒಂದು ವಚನ ಹಾಡ್ತಾರೆ. ಎಲ್ಲ ಪುರಾತರ ಚರಣಕ್ಕೆ ಇಲ್ಲಿದ್ದೇ ಶರಣೆಂದರೆ ಸಾಲದೆ 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 ಬಸವ ಬಸವಪ್ಪ ಬಸವ ಬಸವಪ್ಪ. ನಾನು ಬೆರಗುಗಳಿಂದ ನೋಡೋಕತ್ತೀನಿ ರೀ. ಟೀ ಶರ್ಟ್ ಪ್ಯಾಂಟ್ ಹಾಕ ಮುಂದೋರಲ್ವೇನ್ರಿ ಇವರು. ಶರಣೆಂದರೆ ಅಂತಾರ್ಬೇಕಾರೆ ಮೈಯೆಲ್ಲ ಜಿಮ್. ಶರಣೆಂದರೆ ಅಯ್ಯೋಯ್ಯೋ ಸಾಲದೆ 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 ಸಾಲದೆ. ಕಲ್ತ್ರೆ ಅವ್ರ ಕಡೆ ಕಲಿಬೇಕು ಸಂಗೀತ. ಅವನು ಅನ್ಕೊಂಡೆ ನಾನು. ಏನು ಆಲಾಪಗಳು, ಬೈ ಜುಮ್ ಅನ್ಸುತ್ತೆ. ನಾನು ಎಲ್ಲೋ ಸೌಂಡ್ ಬಾಕ್ಸ್ ಹತ್ರ ಕೂತ್ಕೊಂಡು ಕೇಳಕತ್ತೀನಿ. ಅವ್ರು ಹಾಡೋದೆಲ್ಲ ರೆಕಾರ್ಡ್ ಮಾಡಕತ್ತೀನಿ. ಸಣ್ಣ ಕೀಬೋರ್ಡ್ನಾಗ ಇಟ್ಕೊಂಡು ರೆಕಾರ್ಡ್ ಮಾಡು. ಆಯಿತು, ಅದೊಂದು ಹಾಡು ಹಾಡಿದ್ರು. ಇನ್ನೊಂದು ಹಾಡು ಹಾಡಿದ್ರು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ ಅಂತ ಹಾಡ್ದು. ಅವ್ರಷ್ಟು ಚಂದ ಆಡಲ್ಲ ಅವು, ಹಂಗೆ ಹಾಡಿಬಿಟ್ರು. ಬಾ ಫಿಕ್ಸ್ ಆಗ್ಬಿಟ್ಟೆ ಮೇಡಮ್. ನಾನು ಇವರೇ ಆಗ್ಬೇಕು ಅಂತ ಆಯ್ತು. ಒಂದು 3-4 ಹಾಡು ಹಾಡಿದ್ರು. ಎಲ್ಲ ರೋಮಾಂಚನ ಎಲ್ಲ ಕಾರ್ಯಕ್ರಮ ಮುಗೀತು. ಬರಬೇಕಾದ್ರೆ ಆವಾಗ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ನಾನು ಅಲ್ಲಿವರೆಗೂ ಮಾತಾಡಕ್ಕೆ ಬಿಟ್ಟಿಲ್ಲ. ನಮ್ಮ ಲಕ್ಷ್ಮಣ ಸರ್, ಶ್ರೀನಿವಾಸ್ ಸರ್ ಬರ್ಕೊಂಡ್ರ್ಬೇಕಾರೆ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡೋದ್ರು. ಗುರುಗಳೇ, ನಿಮ್ಮ ಕೈಗೆ ಒಂದು ಕಲ್ಲನ್ನು ಕೊಡತ್ ನಾವು, ಅದನ್ನು ಒಂದು ಶಿಲೆಯ ರೂಪ ಕೊಡ್ರಿ ಅಂತ ಹೇಳಿದ್ರು. ಹೆಂಗೆ ರಿಕ್ವೆಸ್ಟ್ ಮಾಡಿದ್ರು ಗೊತ್ತಾ ಅವರು. ನಾನು ಅವ್ರ ಋಣನ ತೀರ್ಸೋಕ್ಕಾಗಲ್ಲ. ಶ್ರೀನಿವಾಸ್ ಸರ್ದು, ಲಕ್ಷ್ಮಣ ಸರ್ದೆಲ್ಲ. ಒಂದು ಕಲ್ಲು ಕೊಡ್ತೀರಿ ನಿಮ್ಮ ಕೈಗೆ, ಶಿಲೆ ಮಾಡಿರಿ ಅಂದರು. ಹಂಗೆ ಯಾಕಂತೀರೋ ಶ್ರೀನಿವಾಸ್ ಅವ್ರೆ? ಇಲ್ಲರಿ ಸರ್, ಇಲ್ಲಿ ಪಾಪ ಭಾಳ ಬಡವದೇನ, ಭಾಳ ಅಂದ್ರೆ ಭಾಳ ಬಡವದೇನ, ಬಟ್ ಒಳ್ಳೆ ಗಾಯಕ ಅದೇನು ರೀ, ಶ್ರದ್ಧೆ ಭಕ್ತಿಯಿಂದ ಕಲಿತಾನ ಅಂತಂತ ಹೇಳಿದ್ರು. ಆಯ್ತು ಬಿಡ್ರಿ ಕಲಿಸೋಣ ಅಂತಂದರು. ನನಗೆ ಕಳೋದೊಂದು ಬಾಕಿ ಮೇಡಮ್. ನಾನು ಥ್ಯಾಂಕ್ ಯು ಸರ್ ಅಂತ ಶ್ರೀನಿವಾಸ್ ಸರ್ ಆಯ್ತು ನನ್ನ ಬ್ಯಾಗ್ ಬಿಟ್ಬಿಡಿ, ಅವ್ರ ಬ್ಯಾಗ್ ಹಿಡ್ಕೊಂಡು ನಡಿ ಅಂದರು. ನೋಡಿ, ಒಬ್ಬ ಗುರು ಇನ್ನೊಂದು ಮಡಲಿಗೆ ಹಾಕ್ತಾನಂದರೆ ಇಲ್ಲರಿ ಮೇಡಮ್. ಅದು ನಮ್ಮ ಶ್ರೀನಿವಾಸ್ ಸರ್ ಅವರೆಲ್ಲ ಭಾಳ ದೊಡ್ಡ ಹಂತದಲ್ಲಿ ನಿಂತ್ಕೊತಾರೆ. ನನ್ನ ಬ್ಯಾಗ್ ಬೇಡ, ಈಗ ಸಾಕು ಹೋಗು, ನೀನು ಅವ್ರ ಶಿಷ್ಯ, ಈಗ ಹೋಗಿ ಅವ್ರ ಸೇವೆ ಮಾಡಿ ನಡಿ. ಕ್ಲಾಸ್ ಶುರುವಾಯ್ತು ಮೇಡಮ್. ಪಾಪ ಅವರು ಕಲಿಸಿದ್ರು, ನಾನು ಕಲಿಯೋಕ್ಕೆ ಶುರು ಮಾಡಿದೆ. ಕಲಿತೆ ಹೋಗೋದು ಬರೋದು. ನನ್ನ ಕಷ್ಟ ನೋಡೋಕ್ಕಾಗಲಾರ್ದ ಒಂದೊಂದು ಸತಿ ಗುರುಗಳು ರೊಕ್ಕ ಕಟ್ಕೊಳ್ಸೋರು ನನಗೆ. ಅಲ್ಲಿಂದ ಬರ್ತೀಯಪ್ಪ, ನಿನಗೆ ಬಸ್ ಚಾರ್ಜ್ ಇರ್ತದಿಲ್ಲ, ಉಂಡು ಹೋಗು. ನಾನು ಎಷ್ಟೋ ಸತಿ ಹತ್ತು ಬಿಟ್ಟಿದ್ದೆ ಅವ್ರು ಮುಂಡ್ಲಾರ ಮುಳ್ಕೊಂಡು. ಹೇಳಬಾರ್ದಪ್ಪ ಬಸ್ ಹೋಗು. ಉಣಕ್ಕೆ ಅನ್ನ ಹಾಕಿ, ಓಡಾಡೋಕ್ಕೆ ರೊಕ್ಕ ಕೊಟ್ಟು, ಸಂಗೀತ ಕೊಟ್ಟು, ವಿದ್ಯಾಭ್ಯಾಸ ಕೊಟ್ಟು ನನ್ನನ್ನು ಸಲ್ಲಿಸಿದವರು ನನ್ನ ಇನ್ನೊಬ್ಬ ತಂದೆ ಪಂಡಿತ್ ವೆಂಕಟೇಶ್ ಆಲ್ಕೋಡ್ ಮೇಡಮ್. ಪುಟ್ಟರಾಜ ಕವಿಯ ಗವಾಯಿಗಳ ಶಿಷ್ಯರು. ಆಯ್ತು ರೀ, ಸಂಗೀತ ಕಲಿಕೆ ಶುರುವಾಯ್ತು. ಇದರ ಹಂಗೆ ಡಿಗ್ರಿನೂ ಫೈನಲ್ ಇಯರ್ ಬಂದಿತ್ತು ಮೇಡಮ್, ಲಾಸ್ಟ್ ಸೆಮ್. ಹೀಗಿರ್ಬೇಕಾದ್ರೆ ಹೋಗೋದು ಬರೋದು ನನ್ನ ಕಷ್ಟ ನೋಡೋಕ್ಕಾಗಲಾರ್ದೆ ಸರ್ ತಮ್ಮನೆಗೆ ಇಟ್ಕೊಂಡ್ಬಿಟ್ರು ನನ್ನ. ಅಲ್ಲಿ ಮನೆಯಾಗ ನಮ್ಮವ್ವ, ನಮ್ಮ ತಮ್ಮಗಿ ಮೇಲೆ ಇದ್ದರು. ನಾನು 2 ದಿನಕ್ಕೆ 3 ದಿನಕ್ಕೆ ಒಮ್ಮೆ ಹೋಗ್ತಿದ್ದೆ. ಮನೆಗೆ ಇಟ್ಕೊಂಡು ಮೇಡಮ್, ನನ್ನನ್ನು ಮನೆಗೆ ಇಟ್ಕೊಂಡು ಊಟ ತಿಂಡಿ, ರಾತ್ರಿ ಊಟ, ಗುರುಗಳ ಸೇವೆ ಮಾಡ್ಕೊಂತ. ಈಗ ನಿಮ್ಮ ಮನೆಗೆ ಪಾಠ ಮಾಡೋಕೆ ಗುರುಗಳು ಹೋಗ್ಬೇಕಂದ್ರೆ ಅವ್ರ ಜೋಡಿ ನಾನು ಹೋಗುವೆ. ಅವ್ರ ಮನೆಗೆ ಹೋದಾಗ ಅವ್ರ ಜೊತೆ, ಇವ್ರ ಮನೆಗೆ ಹೋದಾಗ ಇವ್ರ ಜೊತೆ. ಅವ್ರಿಗೆ ಪಾಠ ಮಾಡ್ಬೇಕಾದ್ರೆ ನಾವು ಕುಂತು ಕೇಳುವೆ. ಸರೆಗ ಪದ ಸದ ಪಗರೆ ಸ. ನಿಮಗೆ ಭೂಪರಾಗ ಹೇಳಿದ್ರು. ಅವ್ರಿಗೆ ನೀ ಸರೆ ಮ ಪ ನಿ ಸ ನಿ ಪ ಮರೆ ಮರೆ ಸ ಬೃಂದಾವನಿ ಸರಾಗಿ ಹೇಳಿದ್ರು. ಅವ್ರಿಗೆ ಇನ್ನೊಂದು ರಾಗ ಹೇಳಿದ್ರು.
ಎಲ್ಲರಾಗೂ ಕೇಳ್ಕೊಂಬರೋದು. ಬಸ್ಸಿ ಹಾಡೋದು ನಾನು ಅವ್ರ ಮನೆಗಲ್ರಿ ಗಾಡಿಯಾಗ ಬರ್ಬೇಕಾರ. ಆಯ್ತು ರೀ ಸರ್ ಹಾಡಿದೆ. ಈ ತಾಳ ಹಾಕ್ಲೆ ಯಾವ ಜಪ್ ತಾಳ ಹಾಕು. ಧಿನ್ನ ಧಿ ಧಿನ್ನ ತಿನ್ನ ಧಿ ದಿನ್ನ ತಿನ್ ತಾಳ ಹಾಕು. ಧಾ ದಿನ್ ದಿಂದ ಧಾ ದಿನ್ ದಿಂದ ಧಾ ದಿನ್ ದಿಂದ ಅದ್ರಕ್ಕ ಧಿನ್ ದಿಂದ ದಾದ್ರ ಹಾಕು. ಧಾ ಧಿನ್ನ ಧಾ ತೋನ್ನ ಇದನ್ನ 2ನೇ ಕಾಲಾಗ ಹಾಕು, 3ನೇ ಕಾಲ ಹಾಕು, 4ನೇ ಕಾಲ. ಪಾಠ ಗಾಡ್ಯಾಗ ಕುಂದಿಸ್ಕೊಂಡೆ ಪಾಠ ನಮಗೆ. ಗಾಡ್ಯಾಗ ಬರ್ಬೇಕಾರೇ ಪಾಠ. ಮತ್ತು ಊಟ ಗೀಟೆಲ್ಲ ಮಾಡಿ ಮನೆ ಮಗ ಓಡಾಡ್ಬೇಕಾರೆ ಪಾಠ, ಗುರುಗಳ ಸೇವೆ ಮಾಡ್ಬೇಕಾರೆ ಪಾಠ. ಸುಮ್ಮನೆ ಹಾಡು. ಮತ್ತು ನಾ 3 ಗಂಟೆಗೆ ಎದ್ದೇಳ್ತಿದ್ದೆ ಮೇಡಮ್. ನಾವು ಮನೆಗಿದ್ದಾಗ ಬೆಳಗಿನ ಜಾವ 3 ಗಂಟೆಗೆ ಎದ್ದು ಗುರುಗಳಿಗೆ ಎಬ್ಬಿಸಿ ಚಹಾ ಮಾಡಿಕೊಟ್ಟು ಎಬ್ಬಿಸಿ ಗುರುಕುಲದಾಗ ಹೆಂಗೆ ಕಲಿಬೇಕಾಗಿತ್ತು ನಾನು ಹಂಗೆ ಗುರು ಸಿಗ್ತಿರಿ ನನಗೆ. ಅವರಿಗೆ ಚಾಗೆ ಎಲ್ಲ ಕುಡಿಸಿ ಅವರೆದ್ದು ಆಯಿತು ಹಾಡು ಮನೆಗೆ. ಅವರೆಲ್ಲ ರೆಡಿ ಬರೋಷ್ಟೊತ್ತಿಗೆ ನಾನು ಹಾಡ್ತಾ ಕುಂತಿದ್ದೆ. ಗುರುಗಳು 3:30 ಫ್ರೆಶ್ ಅಪ್ ಆಗಿ ಕೂತ್ಕೊಂಡ್ಬಿಟ್ರೆ 3:30 to 6:30 ಗಂಟೆ ಪ್ರಾಕ್ಟೀಸ್ ಮೇಡಮ್. ನನಗೇನು ಗಂಧ ಹೇಳಿ ಗೊತ್ತಿಲ್ಲ ಸಂಗೀತದಾಗ. ಬಟ್ ಅವ್ರು ಹಾಡೋದು ಸುಮ್ಮನೆ ಹಾಡೋದು. ಅಂಧಭಕ್ತಿ, ಮೂಢಭಕ್ತಿ, ಮೂಢ ಸಂಗೀತ. ಅವ್ರು ಹಾಡಿದ್ದನ್ನು ಹಾಡೋದಷ್ಟೇ. ಹಂಗೆ ಹಾಡಿ 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 ಮೇಡಮ್ ಗಂಟ್ಲಲ್ಲಿ ಸ್ವರಗಳು ಕೂತ್ಕೊಂತು. ಗಂಟ್ಲಲ್ಲಿ ಸ್ವರಗಳು ಕೂತ್ಕೊಳ್ಳೋಕೆ ಶುರು ಆಯ್ತು ನೋಡಿ, ಇರ್ತದಲ್ಲ. ಹಿಂಗಿರ್ಬೇಕಾರೆ ಮೇಡಮ್ ನಮ್ಮ ಕಾಲೇಜ್ನಾಗ ಕ್ಯಾಂಪಸ್ ಸೆಲೆಕ್ಷನ್ ಬರ್ತದೆ. ಆಮೇಲೆ ಆ ಕಡೆ ನಾವು ಕೆಲಸ ಹುಡುಕಾಟಕ್ಕೆ ಶುರು ಮಾಡ್ತೀವಿ. ಒಂದು ಎಸ್ ಬ್ಯಾಂಕ್ ಅಂತ ಐತಿಲ್ರಿ, ಆ ಬ್ಯಾಂಕಿಗೆ ಒಂದು ಏನೋ ಸಿಕ್ತಿ ಕೆಲಸ ಅನ್ನೋದಕ್ಕಿಂತ ಒಂದು ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ದೇನೆ ಇಂಟರ್ವ್ಯೂಯಿಂದ. ಕೆಲಸ ಆಗೋ ಸಾಧ್ಯತೆಗಳು ಇತ್ತು. ಸುಮ್ಮನೆ ಯಾವ ಥರ ಫೀಲ್ಡ್ ವರ್ಕ್ ಥರ ಇತ್ತು. ನಾನು ನಮ್ಮ ಗುರುಗಳಿಗೆ ಫೋನ್ ಮಾಡಿದೆ, ಸರ್ ಹಿಂಗೆ ಬ್ಯಾಂಕ್ನಾಗ ಕೆಲಸ ಸಿಗೋ ಸಾಧ್ಯತೆ ಐತೆ. ದೊಡ್ಡ ಕೆಲಸ ಏನಲ್ರಿ ಸರ, ಸುಮ್ಮನೆ ಐತೆ ಅಂದಾಗ ಅವ್ರು ಹೇಳ್ತಾರೆ, ಬ್ಯಾಂಕಿಗೆ ಕೆಲಸಕ್ಕೆ ಹೋಗ್ಬೇಡ ನೀನು ಬಾಲಿ, ಸಂಗೀತದಾಗ ದೊಡ್ಡದೈತಿ ಬಾ ನೀನು ಮಾಡು ಅಂತಂದ್ರು. ಅವರು ಒಬ್ಬ ವ್ಯಕ್ತಿ ಪ್ರೊಫೆಷನ್ನ ಚೇಂಜ್ ಮಾಡ್ತಾರಂದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು ಅಲ್ವಾ, ಅವ್ರಿಗೇನೋ ಗುರು ಪ್ರೇರಣೆ ಆಗಿರ್ಬೇಕು. ಆಯ್ತು ನನಗೂ ಅದೇ ಇಷ್ಟ, ಬಂದುಬಿಟ್ಟೆ ರೀ. ಮನೆ ನಡಿಬೇಕಲ್ಲ ಮೇಡಮ್, ದುಡಿಬೇಕು. ನಮ್ಮ ಅಪ್ಪ ಇಲ್ಲ, ನಾನು ಒಬ್ಬನು ದುಡಿಬೇಕಾದನು. ನಮ್ಮವ್ವ ಇನ್ನೂ ಗಾರೆ ಕೆಲಸ ಮಾಡ್ತಾಯಿತ್ತು ಪಾಪ. ಈ ಗೊಂದಲಗಳು ಶುರುವಾಯ್ತು ಮೇಡಮ್. ನಾನು ಕೆಲ್ಸಕ್ಕೆ ಹೋಗ್ಬೇಕಾ, ಇದಕ್ಕೆ ಹೋಗ್ಬೇಕು. ಆಮೇಲೆ ಒಂದಷ್ಟು ಜನ ವಿರೋಧಿಸಿದ್ರು, ಬೇಡ ನೀನು ಸಂಗೀತ ಕಲಿಬೇಡಪ್ಪ, ಎದಕ್ಕೆ ಕಲ್ತು ಏನು ಮಾಡ್ತೀನಿ ನೀನು, ಸಂಗೀತ ಕಲ್ತು ಏನು ಮಾಡೋ, ನಿಮ್ಮಪ್ಪ ಓದಿಸ್ಯಾನ, ದುಡ್ದು ಮಾಡು ಅಂತ. ಇದರಾಗ ಮತ್ತೆ ನಮ್ಮ ಗುರುರಾಜ್, ನಮ್ಮ ಚಿಕ್ಕಪ್ಪ, ನಮ್ಮ ತಂದೆಯವರ ಅಣ್ಣ ತಮ್ಮಂದ್ರವರು, ಕೊನೆ ತಮ್ಮ, ಅವರು ನನ್ನ ಮೇಲೆ ಭಾಳ ಪ್ರೀತಿ. ಗುರುರಾಜ್ ಅಂತ. ಇಲ್ಲಪ್ಪ ನೀನು ಸಂಗೀತ ಮಾಡು, ಚಲೋ ಆಗ್ತತ್ತಾಗ ಸಂಗೀತ ಮಾಡು ಅಂದರು. ನಮ್ಮವನು ಆಯ್ತಪ್ಪ ನಿನಗೆ ಏನು ಅನಿಸ್ತೈತೆ ಮಾಡು ಅಂತ ಹಾಕ್ಯಂದ್ರು. ಅವರೆಲ್ಲರೂ ಹೇಳಕತ್ತಾರ, ಬಟ್ ಮನಸ್ಸು ತಡಿಬೇಕಲ್ರಿ ಮೇಡಮ್. ನಮ್ಮ ಒಂದು ಮೆಚುರಿಟಿ ಬಂದಿರ್ತದೆ, ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ, ಏನು ಮಾಡ್ಬೇಕು ಗೊತ್ತಿಲ್ಲ. ಈ ಹಂತದಾಗ ನಮ್ಮ ಗುರುಗಳು ಪ್ರತಿದಿನ ಪ್ರತಿ ಕ್ಷಣ ಮೇಡಮ್ ಎದ್ರು ಬಿದ್ದರು ಕುಂತರು ನಿಂತರು ಯಡಿಯೂರು ಸಿದ್ಧಲಿಂಗ ಗುರುಕುಮಾರ ಪಂಚಾಕ್ಷರೇಶ್ವರ, ಯಡಿಯೂರು ಸಿದ್ಧಲಿಂಗ ಗುರುಕುಮಾರ ಪಂಚಾಕ್ಷರೇಶ್ವರ, ಬರೀ ಹಿಂಗೆ ಹೇಳೋರು ಮೇಡಮ್. ನನಗೆ ಅಲ್ಲಿವರೆಗೂ ಪುಟ್ಟೈಜ್ವರೆಗೂ ಗೊತ್ತಿಲ್ಲ ರೀ. ಪುಟ್ಟು ನೋಡಿ ಎಂಥ ನಡೆದಾಡೋ ದೈವ. ಅವ್ರ ಮುಖಾಂತರ ನಾನು ಅದನ್ನೇ ಫಾಲೋ ಮಾಡೋಕ್ಕೆ ಶುರು ಮಾಡಿದೆ. ಯಡಿಯೂರು ಸಿದ್ಧಲಿಂಗ ಗುರುಕುಮಾರ ಪಂಚಾಕ್ಷರೇಶ್ವರ. ನಾನು ಎಂಥ ಸಾತ್ವಿಕ ಆಗ್ಬಿಟ್ಟಿದ್ದೆ ಅಂದ್ರೆ ಬಿಟ್ಟರೊಬ್ಬ ಮಠಾಧೀಶ ಆಗ್ಬಿಡ್ತಿದ್ದೆ. ಅಂದ್ರೆ ಗುರುಗಳು ಅಷ್ಟು ವಿಭೂತಿ ಹಚ್ಕೊಂಡು ರುದ್ರಾಕ್ಷಿ ಹಾಕೊಂಡು ಅಷ್ಟು ಭಕ್ತಿಯಿಂದ ಗುರುಗಳ ಸೇವೆ ಮಾಡ್ಕೊಂಡಿದ್ದೆ ನಾನು. ಇದೇ 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 ನಡೀತಿರ್ಬೇಕಾದ್ರೆ ಒಂದು ದಿನ ಮೇಡಮ್ ಕನಸಿನಾಗ ಅಜ್ಜೋರು ಬರ್ತಾರೆ. ಇದು ನನ್ನ ಜೀವನದ ಬಹುಮುಖ್ಯ ಘಟ್ಟ. ಸಂಗೀತಗಾರನಾಗಬೇಕಾ ಕೆಲಸಗಾರನಾಗಬೇಕಾ? ಒಂದು ಗದ್ದಿಗೆ ಮೇಡಮ್, ಗದ್ದಿಗೆ ಕಣ್ಣು ಮುಚ್ಕೊಂಡಿರೋದ್ನು, ಗದ್ದಿಗೆ ನೋಡಿ ಕೂತ್ಕೊಂಡಿರೋದ್ನು. ಒಂದು ಗದ್ದಿಗೆಯಿಂದ 2 ಕಣ್ಣುಗಳು ಆಚೆ ಬರ್ತಾವ್ರಿ. ಆಚೆ ಬಂದ ತಕ್ಷಣ ನಾನು ಆಚೆ ಬರ್ತಾ ಅದೊಂದು ದಿವ್ಯ ಮೂರ್ತಿಯಾಗಿ ರೂಪುಗೊಂಡು ಪುಟ್ಟ ಯಜ್ಜೋರು ಬರ್ತಾರೆ. ಪುಟ್ಟರಾಜ ಗವೆಗಳು ಬಂದರು. ಏನಪ್ಪ ಬಂದಿ ಅಂತ ಕೇಳ್ತಾರೆ. ನೋಡ್ರಿ ನನ್ನ ಮನಸ್ಸಿನ ಪ್ರಶ್ನೆ ಅವ್ರಿಗೆ ಹೇಳಿದ್ನ, ಯಪ್ಪ ನಾನು ಸಂಗೀತಗಾರ ಆಗ್ಬೇಕಾ ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕಪ್ಪ? 2 ಪ್ರಶ್ನೆ ಮೇಡಮ್. ಇದನ್ನು ಅನ್ಕೊಳ್ರಿ. ನನಗೆ ಇದನ್ನು ಹೇಳಿದಾಗ ಕನ್ನಡಕ್ಕೆ ಹೋಗಿ ಹೇಳಿದಾಗ ಇನ್ನೆಲ್ಲ TRP ಹೇಳ್ತಾರೆ ಅಂತ ಒಂದಷ್ಟು ಆಶ್ರಮ ಬಂಧುಗಳೇ ಹೇಳಿದ್ರು. ಅಣ್ಣ ನನಗೆ ಗೊತ್ತಿಲ್ಲ ಅಣ್ಣ, ಅದು ಅವ್ರವ್ರ ಭಾವಕ್ಕೆ ನೀವು ನನ್ನ ಬೈದರೂ ಚಿಂತೆ ಅಲ್ಲ, ನೀವು ಏನೋ ಅನ್ಕೊಳ್ರಿ ಅಣ್ಣ. ನನಗೆ ಅಜ್ಜೋರ ದರ್ಶನ ಹಿಂಗಾಯ್ತು. ಎದಕ್ಕಪ್ಪ ಬಂದಿ ಅಂತ ಅಜ್ಜೋರು ಕೇಳಿದ್ರು. ಯಪ್ಪ ನಾನು ಸಂಗೀತಗಾರ ಆಗ್ಬೇಕಾ ಕೆಲಸಗಾರ ಆಗ್ಬೇಕಾ ಯಪ್ಪ? ಹೌದಾ ತಡಿ ಅಂತಂತ ಹೇಳ್ತಾರೆ ನೋಡವ. ಅವರೇ ದೊಡ್ಡ ಯೋಗಿ ಸಂತ, ಮನಸ್ಸು ಮಾಡಿದ್ರೆ ಅವರೇ ಹೇಳ್ಬಿಡ್ಬೋದಾಗಿತ್ತು, ನೀನು ಆಗಾಗಿದಾಗಂತ. ತಡಿ ಪಂಕುಶಿ, ಅವ್ರ ಗುರುಗಳ ಸಮಯ ಇತ್ತು. ಅವ್ರ ಗುರುಗಳ ಗದ್ದುಗೆ ಹತ್ರ ಹೋಗ್ತಾರೆ ಮೇಡಮ್. ಗುರುಗಳ ಗದ್ದುಗೆ ಹತ್ರ ಹೋಗ್ತಾರೆ ಮೇಡಮ್. ಗುರುಗಳ ಗದ್ದುಗೆ ಹತ್ರ ಹೋಗಿ, ಇದು ಗದ್ದುಗೆ, ಗುರುಗಳವ್ರು ಬಗಲ್ ನಿಂತ್ಕೊಂಡ್ಕಾಶ್ ಏನೋ ಕೇಳ್ತಾರೆ, ಅಲ್ಲೂ ಮಾತಾಡ್ತಾರೆ. ಬರ್ತಾರೆ ಮೇಡಮ್. ಬಂದು ತಲೆ ಮೇಲೆ ಕೈ ಇರ್ತಾರೆ ಮೇಡಮ್. ನೋಡ್ರಿ ನಾವು ಅವ್ರನ್ನ ನೋಡೇ ಇಲ್ರಿ ಮೇಡಮ್. ಒಬ್ಬ ಯೋಗಿ ಕನಿಷ್ಠನಾಗ ಹೆಂಗೆ ಆಶೀರ್ವಾದ ಮಾಡ್ತಾರೆ. ಸಂಗೀತನ ಮಾಡ ಚಲೋ ಆಗ್ತದ ಅಂದ್ರು ಮೇಡಮ್. ಅಷ್ಟೇ, ಅಲ್ಲಿಂದ ನಿಮ್ದು ಸ್ಟಾರ್ಟ್ ಆಯ್ತು ಅಂದ್ರು ಅಷ್ಟೇ. ಏನು ಸ್ವರ್ಗಕ್ಕೆ 2 ಗೇಣು ನನಗೆ ಎದ್ದು ಆಯಿತು. ನಾನು ಯಾವಾಗ ಬೆಳಕರಿತೆ ಯಾವಾಗ ಗುರುಗಳಿಗೆ ಹೇಳೀನಿ, ಯಾವಾಗ ಬೆಳಕರಿತೆ ಆಯಿತು. ಬೆಳಗ್ಗೆ ಓಡೋಡು ಬಂದು ಗುರುಗಳೇ ಏನು ಅಜ್ಜೋರ ದರ್ಶನ ಆಯಿತು. ಹೌದ್ರಿ, ಏನಾಯ್ತು ಹಿಂಗೆ ಆಯ್ತಲ್ಲಪ್ಪ ಇನ್ನೇನು
ಮಹಾಯೋಗಿ, ಮಹಾಸಿದ್ಧಿಪುರುಷ, ಮಹಾ ಸಂಗೀತಗಾರ. ಅವರೇ ಹೇಳ್ಯಾರ ಅಂದ್ಮಕ್ಕೆ ಇನ್ನೇನಂದಾಗ ಮೇಡಮ್ ಅವಾಗ ನನ್ನ ಸಂಗೀತಗಾರ ಆಗ್ಬೇಕಂತ ಛಲ ಹುಟ್ಟಿತು. ದಿನಕ್ಕೆ 8 ತಾಸು ಪ್ರಾಕ್ಟೀಸ್ ಮಾಡ್ತಿದ್ದೆ ಮೇಡಮ್ ನಾನು. 8 ತಾಸು ಕೆಲಸ ಏನು ಮಾಡ್ತಿದ್ರಿ ಕೆಲಸ, ಅದೇ ಯಾವುದೋ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಹುಡುಕಿದ್ವು, ಗುರುಗಳು ಹುಡ್ಕೊಟ್ರು ಒಂದಷ್ಟು ಕ್ಲಾಸಿಗೆ. 8 ತಾಸು ಅಭ್ಯಾಸ ಮಾಡ್ತಿದ್ದೆ ನಾನು. ಹೆಂಗೆ ಆಗ್ಬಿಡುತ್ತೆ ಅಂದ್ರೆ ನಮ್ಮ ಅವಾಗ ಅಂಜಿಕೆ ಶುರುವಾಯಿತು. ನಮ್ಮ ಗುರುಗಳಿಗೆ ಫೋನ್ ಹಚ್ಚೋಕೆ, ಸಾರ್ ಇವನ್ನೆಲ್ಲ ಮವಿಯೆಲ್ಲ ಬೇವಿತಾನೆ, ಎಲ್ಲ ಶರ್ಟ್ ಗಿರ್ಟ್ ಅಲ್ಲೇ ನಂದ್ಬಿಟ್ಟವ, ಮಾಡ್ತಾನೆ ಇರ್ತಾನೆ ಸರ್, ಇವ್ನು ಹಾಡ್ತಾನೆ ಇರ್ತಾನೆ ಸರ್. ಬೇರೆದು ಏನೂ ಇಲ್ಲ ಮೇಡಮ್, ದೊಡ್ಡ ರಾಗ ಏನೂ ಕಲಿಸೇ ಇಲ್ಲ ನಮ್ಮ ಗುರುಗಳು. ಸರಿಗಮ ಪದ ನಿಜ ಸನಿದ ಮರಿ ಇದನ್ನೇ ಹಾಡಿದ್ದೇ ಹಾಡು, ಹಾಡಿದ್ದೇ ಹಾಡು. ಸರಿ ರೇಖ ಗಮ ಮರೆ ರೇಖ ಗಮ ಪಾಪ ಗಗ ಇವೇ ಜಂಟಿ ಸ್ವರಗಳು, ಸರಳಿ ಸ್ವರಗಳು, ಜಂಟಿ ಸ್ವರಗಳು ಹಾಡಿ 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 ನನ್ನ ವಾಯ್ಸೆಲ್ಲ ಮಂದಾಗ್ಬಿಟ್ಟಿತ್ತು. ಅಂದ್ರೆ ಅಷ್ಟು ಅಭ್ಯಾಸ ಮಾಡುವೆ. ಗುರುಗಳಿಗೂ ನಾನು ಶ್ರದ್ಧೆ ಕಂಡು ಭಾಳ ಪ್ರೀತಿ, ಭಾಳ ಚಂದ ಉಂಡು ಉಣಿಸಿ ತಿಣಿಸಿ ಬೆಳೆಸಿ ಏನೇನೋ ಕೊಡ್ಸೋರು ಬಿಡಿ ಅವರು. ಹಿಂಗೂ ಶುರುವಾದರೆ ಮೇಡಮ್, ಕಟ್ಟಾದರೆ ಕನ್ನಡಕ್ಕೆ ಹೋಗಿಲ್ಲೇ ಬಂತು. ಅಲ್ಲಿ ನಿಮ್ಮದು ತುಂಬ ಪಾಪ್ಯುಲಾರಿಟಿ ಕನ್ನಡಕ್ಕೆ ಹೋಗಿಲ್ಲೇ ಬಂತು ರೀ ಮೇಡಮ್. ಆಡಿಷನ್ ಗಿಡಿಷನ್ ಎಲ್ಲ ಕೊಟ್ವಿ. ಆಡಿಷನ್ ಎಲ್ಲ ಕೊಟ್ಟಾಗ ಆಡಿಷನ್ನಾಗ ಒಂದಷ್ಟು ವಿಶೇಷ ಹಾಡುಗಳನ್ನ ಹಾಡಿದೆ ಮೇಡಮ್ ನಾನು. ಭಾಳ ಇಷ್ಟ ಆಯ್ತು ಅವ್ರಿಗೂ. ಆಮೇಲೆ ಸೆಕೆಂಡ್ ರೌಂಡ್ ಸೆಲೆಕ್ಟ್ ಮಾಡಿದ್ರು, ಅಲ್ಲೂ ಹಾಡಿದೆ. ಆಮೇಲೆ ಥರ್ಡ್ ರೌಂಡಲ್ಲಿ ಒಂದಷ್ಟು ಡಿಸ್ಕಷನ್ಸ್ ಇರುತ್ತೆ, ಏನೇನು ಮಾಡ್ತೀರಿ ಏನಿಲ್ಲ ಅಂತ. ನಾನು ಸುಮ್ಮನೆ ಒಂದು ಸುಳ್ಳು ಹೇಳಿದ್ನಿ ರೀ, ಹಾಡೋದು ಬಿಟ್ಟು ಇನ್ನೇನು ಮಾಡ್ತೀರಿ ಅಂತ ಕೇಳಿದ್ರು. ಯಪ್ಪ ಮತ್ತೀಗ ಮನೆ ಕಳಿಸ್ಬಿಟ್ರೆ ಏನು ಮಾಡೋದು ಸರ್, ನಾನು ಸಾಂಗ್ಸ್ ಎಲ್ಲ ಬರೀತೀನಿ ಸರ್ ಅಂದ್ಬಿಟ್ಟೆ. ನನಗೆ ಬರೆಯೋಕ್ಕೆ ಬರಲ್ಲ, ಸಾಂಗ್ ಹಿಂಗಿಲ್ಲ. ಅದು ಹೆಂಗೆ ಯಾವ ಧೈರ್ಯದ ಮೇಲೆ ಹೇಳಿದ್ರು, ಸುಮ್ಮನೆ ಒಂದು ಎರಡು ಲೈನ್ ಬರಿತಾ ಇದ್ವಿ ಅಷ್ಟೇ. ಹೌದಾ ಸರಿ ಬಿಡಿ ಅಂತಂದರು. ಕನ್ನಡಕ್ಕೆ ಹೋಗಿಲ್ಲ, ಆಯಿತು ಸೆಲೆಕ್ಟ್ ಮಾಡೋದು ನಾನು. ಯಾವುದಕ್ಕೆ ಮೆಗಾ ಆಡಿಷನ್ಗೆ ಸೆಲೆಕ್ಟು. ನಮ್ಮ ಗುರುಗಳ ಹೇಳಿದೆ, ಭಾಳ ಖುಷಿಪಟ್ಟರು. ಆಮೇಲೆ ಸಂಗೀತ ಕಲಿಯೋಕ್ಕೆ ಶುರು ಮಾಡಿ ಅಲ್ಲಿವರೆಗೂ ಚಿತ್ರಗೀತೆಗಳೆಲ್ಲ ಅಪರೂಪ ಮೇಡಮ್, ಜಾಸ್ತಿ ಕೇಳೇ ಇಲ್ಲ ನಾವೆಲ್ಲ. ರೇಡಿಯೋ ಆಕಾಶವಾಣಿ ಕೇಳಿದ್ರೆ ನಾವು, ಮತ್ತು ಅದಾದಮೇಲೆ ಇಲ್ಲಿ ಬಂದ್ಮೇಲೆ FM ಇಷ್ಟೇ ಸಂಗೀತ ಹಾಡುಗಳು ಬಿಟ್ಟರೆ ಅಷ್ಟು ಆಸಕ್ತಿ ಇರಲಿಲ್ಲ ಕೇಳೋದಿಲ್ಲ. ಆಯ್ತು ರೀ ಮೇಡಮ್, ಹಾಡುಗಳೆಲ್ಲ ಕೊಟ್ಟರು. ನಾನು ಒಂದು ಹಾಡು ಪ್ರಾಕ್ಟೀಸ್ ಮಾಡಿದ್ದೆ, ಅದು ಕಾಪಿರೈಟ್ ಇಶ್ಯೂ ಅಂದ್ಬಿಟ್ಟು ಅದು ಇಲ್ಲ, ನಾಳೆಗೆ ಹಾಡಬೇಕು. ನನಗಂತೂ ಅದ್ಭುತ ಮೆಮೊರಿ ಪವರು. ಇಲ್ಲರಿ ಮೇಡಮ್, ನನಗೆ ನಾನು ಬರೋದು ಸಾಹಿತ್ಯನ ನೆನಪಿರಲ್ಲ ನನಗೆ, ಅಷ್ಟು ನನಗೆ. ಅದಕ್ಕೆ ನನ್ನ ಹಾಡನ್ನ ನಾನು ನೋಡ್ಕೊಂಡು ಹೇಳಿದೆ ನೋಡ್ರಿ. ಹಿಂಗಿರ್ಬೇಕಾರೆ ಸಾಣ ಒಂದಿಂದಾಗ ಹೆಂಗೆ ಕಲಿಯೋಣ ಹಾಡು, ಇಲ್ಲ ಕಲಿತೆ ಹಾಡು ಅಂದರು. ಶಂಭು ಶಿವ ಶಂಭು ಶಿವ ಶಿವ ಶಂಭು ಆ ಹಾಡು ಕಲಿಯೋಕ್ಕೆ ಶುರು ಮಾಡಿದೆ. ಇದೇ ಟೈಮಿಗೆ ಮೇಡಮ್ ಗೀಸಿ ಓಡಾಟ, ಆ ಕ್ಲೈಮೇಟ್ ಎಲ್ಲ ಚೇಂಜ್ ಆಗಿ ನಾನು ಕೋಲ್ಡ್ ಆಗಿ ಕೇಶ್ ಮೇಡಮ್, ಈ ಕಡೆ ಕಿವಿ ಕೇಳಿಸಾರ್ದಂಗೆ ಆಗಿಬಿಟ್ಟಿತ್ತು, ಓವರ್ ಕೋಲ್ಡ್ ಆಗಿ ಇದು ಟಪ್ ಅಂತಾಗಿ ಬ್ಲಾಕ್ ಆದಂಗೆ ಆಗ್ಬಿಟ್ಟು. ಎಂಟಿಗೆ ಏನು ತೋರಿಸಿರಲ್ಲ, ಇಲ್ಲ ಒಂದು ಸ್ವಲ್ಪ ಟೈಮ್ ಬೇಕು ಅಂತ. ನಾಳೆ ನಿಮ್ಮ ಗಾಡಿಷನ್ ಏನು ಮಾಡ್ತೀರಿ, ಏನಪ್ಪ ಪುಟ್ಟ ಹೆಜ್ಜ ಹಿಂಗೆ ಮಾಡಿಬಿಟ್ಟು ನೀನು, ಇಷ್ಟು ಇಲ್ಲಿ ತನಕ ತಗೊಂಬಂದು ಏನಪ್ಪ ಇದು. ನಮ್ಮವ್ವನೇ ಅವತ್ತೇ ಬಂದಳು ಮೆಗಾಡಿಷನ್, ನಾನು ಹಾಡೋದ ನೋಡಿಲ್ಲಕ್ಕೆ ಬಂದಿರು ಮೇಡಮ್. ನಮ್ದು 17 ನಂಬರು, 16 ಆಯಿತು, 17 ನಾನು ಆಯಿತು. ಕೊನೆ ಮೂಮೆಂಟಲ್ಲಿ ಏನಾಗೋಯ್ತು, ಅಲ್ಲಿದ್ದವರು ಇರೀ ಇವಾಗ ನೀವಲ್ಲ 19 ಆಡಿಸ್ತೀವಿ, 19 ಆಡಿಸ್ಮೇಲೆ ಲೀವ್ ಆಡಿಸಿದ್ರು. ಅವ ಏನೋ ಗದ್ದಲ ಆಯ್ತಿದ್ದ ಅನ್ಕೊಂಡೆ ನಾನು. ಸೈಡಿಗೆ ಹೋಯ್ದೆ ಮೇಡಮ್, ಮತ್ತೆ ಅಂತಲೇ ತಗೊಂಬಿಟ್ಟೆ ನಾನು. ಅಯ್ಯೋ ಪುಟ್ಟ ಹೆಜ್ಜೆ ಏನು ಮಾಡಿಬಿಟ್ಟಪ್ಪ ನೀನು, ಹಿಂಗೆ ಇಲ್ಲಿ ತನಕ ಕರ್ಕೊಂಬಂದು ನಮಗೆಲ್ಲ ಏನು ಇನ್ನು ಯಾವಾಗ ಸಿಗುತ್ತೆ ನಮಗೆಲ್ಲ ವೇದಿಕೆ, ನಾವೇನು ಪಾಪ ಮಾಡಿ ಹಿಂಗೆ ಆಡ್ಕೊಂತ. ಕಟ್ಟಾದರೆ ಮೇಡಮ್ ಕನ್ನಡಕ್ಕೆ ಹೋಗಿಲ್ಲ, ಇಲ್ಲಿ VT ನಂದು ಪ್ರಸಾರ ಆಗೋಯ್ತು. VT ಕಂಟೆಸ್ಟೆಂಟ್ ಬಿಫೋರ್ ಕಂಟೆಸ್ಟೆಂಟ್ ಬರ್ತಾರೆ ಗೊತ್ತಾ, VT ನಂದು ಪ್ಲೇ ಆಗೋಯ್ತು. ಅಲ್ಲಿ ಏನು ನೋಡಿ ಅವೆಲ್ಲ ಅಜ್ಜನ್, ಅದು ಪವಾಡನೆ ಅಂತೀನಿ ನಾನು, ಏನೇನು ಅನ್ಕರಿ ಪವಾಡನೆ ತಾನೇ ಅದು. ಬೇರೆಯವ್ರ ವ್ಯಕ್ತಿ ಆಗ್ಬೇಕಾಗಿತ್ತು, ಅವ್ನು ರೆಡಿ ಇದೆ, ನಿಂಗೆ ಕಾನ್ಫಿಡೆನ್ಸ್ ಕಳೆದು ಹೋಯ್ತ್ರಿ. ಏನಾಯ್ತು ಬಿಡಪ್ಪ ಇದು ಅನ್ಕೊಂಡು ಸುಮ್ಮನೆ ಆ ಅಪ್ಪ ಹಿಂಗೆ ಮೇಕಪ್ ರೆಡಿ ಹಾಕೊಂಡು ಹಿಂಗೆ ರೆಡಿ ಇದ್ರು, ಹಿಂಗೆ ಹೋಗಕ್ಕೆ ಸ್ಟೇಜ್ ಹತ್ತಕ್ಕೆ ರೆಡಿ ಎಲ್ಲ ಹಾಕ್ಬಿಟ್ರೆ, ಮ್ಯಾಕ್ ಟ್ಯಾಕ್ಬೇಕು ಎಲ್ಲ ಹಾಕಿ, ಕಿವಿಗೆ ಇಯರ್ಫೋನ್. ನಾನು ಅಳತಾ ಕೂತಿದ್ದೀನಿ, ನೋಡಿದ್ರೆ VT ನಂದು ಪ್ಲೇ ಆಗೋಯ್ತು. ಸರಿ ನೀವು ಏನು ಮತ್ತೆ ನನ್ನ ಕರೆ ಹಾಕಿದ್ರಲ್ಲಪ್ಪ. ಆಯ್ತು ನೀರು ಗಂಟ್ಲೆ ಹಾಕಪ್ಪ, ಹಾಕ ಆಯ್ತು ನೀರು ಟಚಪ್ ಯಾ ಟಚಪ್ ಮೇಡಮ್ ಹಾಕ್ರಿ, ಫಸ್ಟು ಟಚಪ್ಪೇ ಮಾಡಿಸ್ಕೊಳ್ರಿ. ಓದೆ ಮೇಡಮ್, ಕೂದಲಿಗಿದ್ದೆಲ್ಲ ಕೆದರಿತ್ತು. ಓದೆ ವಾಯ್ಸ್ ಚೆಕ್ ಮಾಡಿಸ್ಕೊಂಡೆ. ಮಾಡಿದ ತಕ್ಷಣ ಇದು ಕೇಳ್ತಾನಿಲ್ಲ ಮೇಡಮ್ ನನಗೆ. ಈಗ ಹಿಂಗೆ ಬ್ಲಾಕ್ ಆಗಿಬಿಟ್ಟಿದೆ ಮೇಡಮ್. ಸುಮ್ಮನೆ ಒಂದು ಕಿವಿ ಲೆಫ್ಟ್ ಬ್ಲಾಕ್ ಮಾಡ್ಕೊಳ್ಳಿ ನೀವು, ನೋಡಿ ಕೇಳಿಸೋದೇ ಇಲ್ಲ. ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಮ್ಯೂಸಿಷಿಯನ್ಸ್ ಇದಾರೆ, ಅದ್ಭುತ ಘಟಾನುಘಟಿಗಳು ಮ್ಯೂಸಿಷಿಯನ್ಸ್. ಈ ಕಡೆ ಕಂಟೆಸ್ಟೆಂಟ್ಸ್ಗಳು ಈಗ ಸೆಲೆಕ್ಟ್ ಆದ್ರೆ ಕುಂತಾರೆ, ಇಲ್ಲಿ ಜಡ್ಜಸ್ಗಳು. ಮುಖ್ಯವಾಗಿ ಕೇಳಿಸ್ಬೇಕಾಗಿರೋದು ಈ ಕಿವಿ ನನಗೆ, ಇದೇ ಬಂದಾಗ್ಬಿಟ್ಟಿದೆ. ಓದೆ ಅಲ್ಲಿ ತಬಲಾ ವೇಣು ಸರ್ ಇದ್ರು, ನಮ್ಮ ನಾಡಿನ ಶ್ರೇಷ್ಠ ತಬಲಾ ವಾದಕರು. ನಾನು ಸ್ಕೇಲು ಸಿಗೆ ಮಾಡಿದ್ವಿ ಮೇಡಮ್. ಸಿ ಅಂದರೆ ಗಂಟ್ಲೆಲ್ಲ ತ್ರಾಸಾಗಿತ್ತು, ಅದಕ್ಕೆ ಕಮ್ಮಿ ಮಾಡಿದ್ದೆ. ನನಗೆ ಗೊತ್ತಿತ್ತು ನಾನು ಸೆಲೆಕ್ಟ್ ಆಗಲ್ಲ ಅಂತ. ಒಂದು ವಾಯ್ಸ್ ಹಾಳಾಗ್ಯದ, ಒಂದು ಕಿವಿ ಕೆಲಸ ಆಗುತ್ತೆ. ಸರ್ ಹೇಳಿದೆ, ಸರ್ ಅದು ಸಿ ಅದ, ಡಿಗೆ ಮಾಡ್ತೀರನ್ರಿ ಅಂದೆ. ಡಿ ಅಂದರೆ 2 ಮನೆ ಜಾಸ್ತಿ ಮೇಡಮ್. ಇವು ಅಷ್ಟೇ ಯಾಕೋ ಅಂದರು. ಇಲ್ರಿ ಸರ್ ಮಾಡಿ ಅಂದರೆ.
ಪ್ರಾಕ್ಟೀಸಲ್ಲಿ ಸೇಲ್ ಮಾಡಿದ್ಯಪ್ಪ, ಬೇಡ ಅವೆಲ್ಲ ಚೇಂಜ್ ಮಾಡ್ಕೋಬೇಡ, ಹೆಂಗಿದೆ ಎಷ್ಟಿದೆ ಅಷ್ಟು ಹಾಡು ಅಂತ ಸರ್. ದಯವಿಟ್ಟು ಜಾಸ್ತಿ ಮಾಡಿ ಸರ್. ಏನಾರು ಆಗ್ಬಿಡ್ಲತ್ಲಾಗೆ ಹಾಡಿಬಿಡಮ್ಮ, ಕೊನೆ ಅವಕಾಶ ನಮ್ಮ ಜೀವನದಲ್ಲಿ ಇನ್ನೇನು ಮಾಡ್ತೀರ ಅನ್ನೋದು ಆ ಲೆವೆಲಿ ಆಯ್ತು ಮೇಡಮ್. ನಾನು ಮತ್ತೆ ಅವ್ರಿಗೆ ಹೇಳಿದೆ, ಸರ್ ಸ್ಟಾರ್ಟಿಂಗಲ್ಲಿ ಒಂಚೂರು ಆಲಾಪ ಗಿಲಾಪ ಮಾಡ್ತೀನಿ ಅಂದೆ. ಅಲ್ಲಿ ರಿಹರ್ಸಲ್ ಮಾಡಿರೋದು ಯಾವುದೂ ಇಲ್ಲ, ಇಲ್ಲಿ ಏನೇನೋ ಆ್ಯಡ್ ಮಾಡ್ತಾ ಇದ್ದೀನಿ ಹೋಗಿ ನಾನು. ಬಿಕಾಸ್ ಐ ವಾಂಟ್ ಟು ಸರ್ವೈವ್, ನಾನು ಸೆಲೆಕ್ಟ್ ಆಗಲೇಬೇಕಲ್ಲಿ. ಅವ್ರು ಹೇಳಿದ್ರು, ನೋಡಿ ಅವ್ರಿಗೆಲ್ಲ ಹೇಳಬೇಕಲ್ಲ, ಹುಡುಗ ಏನೋ ಮಾಡ್ತಾನಂತೀರಿ ಹಿಂಗೆಲ್ಲ ಹೇಳ್ರಿ. ಆಯ್ತು ಮೇಡಮ್, ಕಾರ್ಡ್ಸ್ ಕೊಟ್ಟರು, ಕಿವಿಲೆಲ್ಲೋ ಒಂದು ಕಡೆ ಗುಯಿ ಅಂತ ಕೇಳಿಸ್ತಿದೆ ಅಷ್ಟೇ. ಅಂದಾಜು ಅಜ್ಜನ ಪವಾಡ ಹಾಡಿ, ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಸಾಂಗ್ ಹಿಂಗೆ ಶುರು ಆಗ್ಬೇಕು. ಎಂಟ್ರಿ ತನ ಹಿಂಗೆ ಶುರು ಆಗ್ಬೇಕು. ಹಂಗೆ ಮಾಡಲೇ ಇಲ್ಲ ನಾನು. ರೇನಾ 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 ತನ್ 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 ತನ ಟನ್ ಹಿಂಗೆ ಶುರು ಆಯಿತು. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ರುದ್ರನು ಮೂರನೇ ಕಣ್ಣನು ಬಿಡಲಿ, ಕಾಂಡವನಾತ್ರಿಕ ಪ್ರಳಯವ ಬರಲಿ, ತಾನನ ನಾನನ ನಾನನ ನಾನ ಎದುರು ನೀ ತಿರುಗೋ. ಶುರು ಆಗ್ಬಿಡ್ತ್ರಿ. ತಾಳಕ್ಕೆ ಆಡ್ತಾ ಇಲ್ಲ ನಾನು, ಒಂದು ರೇಂಜಿಗೆ ಕೇಳಿಸ್. ಅಲ್ಲಿ ಅರ್ಚನ ಉಡುಪ ಹಿಂಗೆ ಅಂತವ್ರೆ, ಉಷಾ ಉತ್ತಪ್ಪ ಅವ್ರು ಹಿಂಗಿಂಗ್ ಅಂತ ಇದ್ದಾರೆ, ಚಂದನ್ ಶೆಟ್ಟಿ ಅವ್ರು ಹಿಂಗಿಂಗ್ ಅಂತ ಇದ್ದಾರೆ. ನನಗೆ ಅವ್ರ ಕಡೆ ಗಮನನೇ ಇಲ್ಲ. ಒಂದೆರಡು ಕಡೆ ಕಣ್ಣು ಮುಚ್ಕೊಂಡು ಆಯ್ತು, ಇನ್ನೇನು ನನಗೆ ಗೊತ್ತು ನಾನು ಸೆಲೆಕ್ಟ್ ಆಗಲ್ಲ, ನನಗೆ ಗೊತ್ತಿತ್ತು ನಾನು ಸೆಲೆಕ್ಟ್ ಆಗಲ್ಲ. ನನ್ನ ಹಳೆ ಒಂದು ವೀಡಿಯೋ ನೋಡಿರ್ಬೇಕ್ರೆ ನೀವು, ಇಲ್ಲೇ ಕನ್ನಡಕ್ಕೆ ಹಂಗಿರೋದು ಹಂಗೆ ಐತೆ, ಸುಮ್ಮನೆ ಮ್ಯಾಗ ಇಟ್ಕೊಂಡಿನಿ, ಕೂದಲೆಲ್ಲ ಹೆಂಗಂಗೋ ಕೆದರಿತೆ, ಬಟನ್ ಒಂದು ಬಿಚ್ಚಿತ್ತು, ಸುಮ್ಮನೆ ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡೆ. ಅನುಪಮ ಗೌಡರು ಬಂದರು, ಒಡೆ ಬಂದರು. ನನಗೆ ಯಾವುದ್ರ ಮೇಲೆ ಆಸಕ್ತಿ ಇರಲಿಲ್ಲ, ಗೊತ್ತಿತ್ತು ನಾನು ಸೆಲೆಕ್ಟ್ ಆಗಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದೆ ಮೇಡಮ್. ಅರ್ಚನ ಉಡುಪ ಅವರ ಕೇಳಿದ್ರು, ಮೇಡಮ್ ಹೇಗಿತ್ತು ನಮ್ಮ ಕರಿಬಸ್ ಅವರ ಪರ್ಫಾರ್ಮೆನ್ಸು? ಒಳ್ಳೆ ಕಂಠ ಇದೆ ಕರಿಬಸ್ ಅವರೇ, ಬಟ್ ತಾಳ ಕಾಡಲಿಲ್ವಲ್ರಿ, ಒಂಚೂರು ತಾಳ ಓಡ್ತಾ ಇದ್ರಿ ನೀವು ಅಂದರು. ಅಲ್ಲ ನನ್ನ ಪರ್ಸ್ಪೆಕ್ಟಿವ್, ಅಯ್ಯೋ ಆಯ್ತು ಬಿಡು, ಇನ್ನೇನು ಇವರೇ ದೊಡ್ಡ ಗಾಯಕರು. ಚಂದನ್ ಶೆಟ್ಟಿಗೆ ಬಂದರು. ಚಂದನ್ ಶೆಟ್ಟಿ ಬಂದ ತಕ್ಷಣ, ಕರಿಬಸ್ ಅವರೇ ತುಂಬ ಚೆನ್ನಾಗಿ ಹಾಡ್ತೀರಾ ನೀವು, ಬಟ್ ಯಾಕೆ ತಾಳ ಕಾಡ್ತಾ ಇಲ್ವಲ್ಲ ಅಂದ್ರೆ, ನಾನು ಅಷ್ಟು ತಾಳ ಬಿಟ್ಟು ಹಾಡನ್ನ ನಾನು ರೀಸನ್ನು ಕೊಡೋಂಗಿಲ್ಲ ಅಲ್ಲಿ. ಇಲ್ಲರಿ ಸರ್ ಕಿವಿ ಆಗಿತ್ತು ಅಲ್ಲ, ಅವೆಲ್ಲ ಗಿಮಿಕ್ ಆಗ್ಬಿಡುತ್ತೆ. ನಾನು ರಿಯಾಕ್ಟೇ ಮಾಡ್ತಲ್ಲ ಅವ್ರಿಗೆ, ನನಗೆ ಗೊತ್ತು ನಾನು ಸೆಲೆಕ್ಟ್ ಆಗಲ್ಲ ಅಂತ. ಸರಿ ಸರ್. ಉಷಾ ಉತ್ತಪ್ಪ ಅವ್ರನ್ನ ಗೆಸ್ಟ್ ಜಡ್ಜ ಕರೆಸಿದ್ರು. ಕ್ಯಾ ಆವಾಜ್ ಹೈ ಆಪ್ಕಾ, ಕ್ಯಾ ಆಲಾಪ್ ಕೆ ಆಪ್ನೆ ಅಂದರು. ಆಲಾಪ್ ಸ್ಟಾರ್ಟಿಂಗ್ ಆಡೋದಲ್ಲ, ವಾ 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 ಬ್ಯೂಟಿಫುಲ್ ಬ್ಯೂಟಿಫುಲ್ ಆಪ್ಕಾ ಆವಾಜ್ ಬಡಿಯಾ ಹಿಂಗೆಲ್ಲ ಅಂತಂದಾಗ, ಮೇಡಮ್ ಥ್ಯಾಂಕ್ ಯು. ಇವಾಗೇನು ಇವರು ಡೇಂಜರ್ ಝೋನ ಗ್ರೀನಾ ಅಂತೆಲ್ಲ ಮಾತಾಡ್ತಾರೆ ಬೇಕಾರೆ ನನಗೆ ಗೊತ್ತು ಬಿಡ್ರಿ ರೀ ಏನತ್ತೆ ಅವ್ರು. ನಾನು ಮೈಕ್ ಆಫ್ ಮಾಡಿಕೊಂಡು, ಪಾಪ ನಮ್ಮವು ಏನಪ್ಪ, ನಮ್ಮವು ಬಂದಳು ಫಸ್ಟ್ ಟೈಮ್ ನೋಡೋಕ್ಕೆ, ಬೇಸರ ಆಯ್ತು ಮೇಡಮ್. ಆಯ್ತು ಯೋಚನೆ ಮಾಡಿದ್ರು, ಢಣ್ ಅಂತ ಹೊಡೆದಾಗ ಬ್ಲಾಸ್ಟ್ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರು ನನಗೆ. ನನ್ನ ಜೀವನದ ನೀವು ಯಾವುದೋ ಅದ್ಭುತಗಳಿಗೆ ಅಂತ ಯಾವುದನ್ನಿದ್ರಿ ಅದು ಕನ್ನಡಕ್ಕೆ ಹೋಗಿಲ್ಲ, ನಾನು ಸೆಲೆಕ್ಟ್ ಆಗಿದ್ದೀನಿ ಮೇಡಮ್. ನಮ್ಮ ಅಮ್ಮನಿಗೆ ಮಂಡಿ ನಾವು ಎದ್ದೇಳಕ್ಕಾಗಿಲ್ಲ, ಅಲ್ಲೇ ಕುಂಟ್ಕಂತೆದ್ದು ಹೋಗಿ ನಮ್ಮ ಕಾಲಿಗೆ ಬಿದ್ದು. ಯಾಕಂದರೆ ಜೀವನದಲ್ಲಿ ನಮ್ಮಪ್ಪನ ಕಳ್ಕೊಂಡ ಮೇಲೆ ಸುಖ ಅಥವಾ ಒಂದು ಯಶಸ್ಸು ಅಂತ ಕಂಡಿದ್ದದೆ. ಎಲ್ಲ ನೋವಲ್ಲಿತ್ತು ನಮ್ಮ ಕುಟುಂಬ ಸಹ. ಅಲ್ಲಿಂದ ಮೇಡಮ್ ನಾನು ಕನ್ನಡಕ್ಕೆ ಹೋಗಿ ಸೆಲೆಕ್ಟ್ ಆದೆ. ಅದಾದಮೇಲೆ ಅದನ್ನು ಮರೆಯೋಕ್ಕಾಗಲ್ರಿ, ನೆಲ ಗುರುಕೃಪೆ ಅಷ್ಟೇ ಅದು. ಅದಾದಮೇಲೆ ನನಗೆ ಈಗ ಒಂದು ಸಾಹಿತ್ಯ ಬರೀಬೇಕಾಗಿತ್ತಲ್ಲ ರೀ, ಲಿರಿಸಿಸ್ಟ್ ಹೆಂಗಾದೆ ಅನ್ನೋದಕ್ಕೆ ಏನು ಕೇಳ್ತೀರೇನ್ರಿ ಬೇರೆ? ಆಯ್ತು ರೀ, ಸೆಲೆಕ್ಟ್ ಆಗಿದೆ. ಫಸ್ಟ್ ಎಪಿಸೋಡ್ ಆಯಿತು, ಸೆಕೆಂಡ್ ಎಪಿಸೋಡ್ ಆಯಿತು. ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್ ಇರ್ತಾರಲ್ಲ, ಕರಿಬಸವನ ಕರೀರಿ ಅಂದರು. ಬಂದೆ. ಸಾಧಕ ವಕೀಲ ಮೇಲೆ ಒಂದು ಹಾಡು ಬರೀಯಪ್ಪ ಅಂದರು. ಹಾಡು ಬರೀಬೇಕಾ? ಹೇಳಿ ಸೇರ್ಕೊಂಡ್ಬಿಟ್ಟಿದ್ದೀನಲ್ಲ ನಾನು, ಹಾಡು ಬರಿತೀನಿ ಅಂತ. ಸರ್ ನಾನು ಯಾಕೆ ಬರೆಯಲ್ವಾ ಅಂದರು. ಇಲ್ಲ ಸರ್ ಬರೀತೀನಿ. ಹೆಂಗಪ್ಪ ಇದು? ಫಸ್ಟ್ ಎಪಿಸೋಡಿಗೆ ಸಾಧಕ ವಕೀಲರು ಬಂದಾಗ ನಾನು ಮಾತಾಡಿದ್ದೆ, ಸಂಗೀತಗಾರ ಜಾಸ್ತಿ ಮಾತಾಡ್ಬಾರ್ದು ಅಂದಿದ್ರು. ಅಲ್ಲಿ ಏನು ಹಿಂಗಂದ್ಬಿಟ್ರಲ್ಲ ಇವ್ರ ಚಾನಲ್ ಅವರೇ ಹೇಳಿದ್ರು ಮಾತಾಡು ಅಂತ. ನೋಡಿದ್ರೆ ಅವ್ರು ಬೈದ್ಬಿಟ್ರು. ಇವ್ರಿಗೆ ಬೇರೆ ಏನೋ ತೋರಿಸ್ಬೇಕಲ್ಲ ಅಂತ ಬರ್ರಿ ಅಂದರು. ನಾನು ನಮ್ಮ ಗುರುಗಳ ತೋರಿದೆ, ಗುರೂಜಿ ಬರೆಯೋಕ್ಕೆ ಕೇಳ್ಬಿಟ್ರೆ ಏನು ಮಾಡಲಿ? ಬರೀ ಅಂದರು. ಸರ್ ಹೆಂಗೆ ಬರೀಲಿ, ನನಗೆ ಗೊತ್ತಿಲ್ಲ, ಬರೆಯೋಕ್ಕೆ ಬರಲ್ಲಲ್ಲ. ಅಜ್ಜನ ಹೆಸರು ಬರೀ ಹೋಗಿ ಅಂದರು. ನಮ್ಮ ಗುರುಗಳ ಮನೆ ಮ್ಯಾಗ ಹೋಗಿ ಅಜ್ಜನ ಹೆಸರು ಹೇಳಿ ಮೇಡಮ್ ಸಾಹಿತ್ಯ ಬರ್ಕೊಂಬಂದೆ. ನಮ್ಮ ಗುರುಗಳು ಟ್ಯೂನ್ ಮಾಡಿದ್ರು, ಅದ್ಭುತ. ಅವರೇ ಕಂಪೋಸ್ ಮಾಡಿದ್ರು, ನಮಗೆಲ್ಲ ಕಂಪೋಸ್ ಮಾಡೋಕ್ಕೆ ಬರ್ತಿದ್ದಿಲ್ಲ. ಸಾಧಕ ವಕೀಲ ಮೇಲೆ ಬರೆದೆ ಮೇಡಮ್. ನಿಮ್ಮ ಉಸಿರಲಿ ಬೆರೆತಿದೆ ಸರೆಗಮ, ನಿಮ್ಮ ನಟನೆಗೆ ನೀವೇ ಸರಿಸಮ, ಸಂಗೀತ ಹಾಸ್ಯ ಕಲೆಗಳ ಸಂಗಮ, ಪ್ರೇಕ್ಷಕ ಪ್ರಭುವಿಗೆ
ನಿಮ್ಮಯ ಸೇವೆ ಅನುಪಮ, ಈ ಥರ ಒಂದಷ್ಟು ಹಾಡುಗಳೆಲ್ಲ ಮಾಡಿದ್ವಿ ಮೇಡಮ್. ಅವರು ತುಂಬ ಎಮೋಷನ್ ಆಗ್ಬಿಟ್ರಿ ಮೇಡಮ್. ಕರಿಬಸವರೇ ನೀವು ನಾನು ಅಳಿಸ್ಬಿಟ್ರಿ, ಹಂಗೆ ಹಿಂಗೆ ಅಂತ ಅವ್ರದ್ದೆಲ್ಲ ಒಂದಷ್ಟು ಬ್ಯಾಕ್ ಗ್ರೌಂಡ್ ಹೇಳಿದ್ರು. ಅಲ್ಲಿ ನನಗೆ ಗೋಲ್ಡನ್ ಬಜಾರ್ ಸಿಕ್ತು. ತುಂಬ ಅಲ್ಲಿಂದ ಒಂಚೂರು ಕನೆಕ್ಟ್ ಆದರು. ಇನ್ನೂ ಫಿಕ್ಸ್ ಆಗ್ಬಿಟ್ರು ಚಾನಲ್ ಅವರು, ಈ ಬಡ್ಡಿ ಮಗ ಇನ್ನೂ ಚೆನ್ನಾಗಿ ಬರೀತಾನೆ ಅಂತ. ನನಗೆ ಗೊತ್ತಿಲ್ಲ ಅವ್ರು ಯಾವಾಗ ಹಾಡು ಸೆಲೆಕ್ಟ್ ಹಾಡು ಕಷ್ಟ ಆಗ್ತಿದ್ದಿಲ್ಲ ನನಗೆ, ಅವ್ರು ಇನ್ನೊಂದು ಹಾಡು ಬರೀ ಅಂತ ಕಷ್ಟ ಆಗ್ಬಿಡೋದು ನನಗೆ. ಹಿಂಗೆ ಮೇಡಮ್ ಹಿಂಗೆ ಶುರುವಾಯ್ತು ರೀ ಮೇಡಮ್ ನಮ್ಮದು ಹಾಡು ಬರೋದು. ಸಾಂಗ್ ರಾಯರ್ ಸಾಂಗ್ ಹೆಂಗೆ ಉಟ್ಕೊಳ್ತು, ಅದಕ್ಕೆ ಪಟ್ಟಂತಹ ಶ್ರಮ ಆಗಿರ್ಬೋದು, ಅದನ್ನು ನಾನು ಕಾಣಿಸ್ತಿದ್ದೀರಿ, ಕಾಣಿಸ್ತಾ ಇದೆ ರಿಸಲ್ಟ್. ಅದೆಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ನಿಮ್ಮ ಜರ್ನಿ. ಅಪ್ಪ ಗಾರೆ ಕೆಲಸ ಮಾಡ್ತಿದ್ರು, ಅಮ್ಮ ಎಷ್ಟು ಕಷ್ಟಪಟ್ಟು ಬಂದಿದ್ದೀರಿ. ಈ ಸ್ಟ್ರಗಲ್ಸು ಇದೆಲ್ಲ ನೋಡಿದಾಗ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಇಷ್ಟೆಲ್ಲ ಇದ್ರು ಅದು ದಾಟ್ಕೊಂಡು ಇವತ್ತೆಲ್ಲರೂ ಮನ್ಸನ್ನು ಗೆದ್ದಾರಲ್ಲ ಅಂತಂದೇಳಿ ಭಾಳ ಖುಷಿ ಆಗೈತಿ ಕರಿಬಸವ ಅವ್ರೆ. ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನನಗೆ ಗೊತ್ತು ಆ ಕಡೆಗೆಲ್ಲ ಹೆಂಗಿರ್ತೈತಿ ಮೈಂಡ್ ಸೆಟ್, ಹೆಂಗಿರ್ತಾವ ಕಷ್ಟ ಅನ್ನೋದು. ಬೆಂಗಳೂರು ಅಂದ್ರೆ ಹೆಂಗೆ ನೋಡ್ತಾರೋ ಅವರು, ಆ ಜೀವನ ಅವೆಲ್ಲ ಗೊತ್ತು ನಮಗೆ. ಬಟ್ ಅದೆಲ್ಲ ದಾಟ್ಕೊಂಡು ನೀವು ಇವತ್ತು ಎಷ್ಟೋ ಜನರ ಪ್ರೀತಿ ಗೆದ್ದಿರಿ, ಮನ್ಸು ಗೆದ್ದಿರಿ. ಭಾಳ ಖುಷಿ ಆಯ್ತು. ಕೊನೆದಾಗ ಒಂದು ಜಾನಪದ ಸಾಂಗು, ಉತ್ತರ ಕರ್ನಾಟಕದ ಒಂದು ಜಾನಪದ ಸಾಂಗ್ ನಿಮ್ಮ ಕಡೆಯಿಂದ ಬರಲೇಬೇಕು. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದವ್ರು ನೀವು. ಅದು ಆಡಿಸಿಲ್ಲ ಅಂದ್ರೆ ಮತ್ತೆ ಇನ್ಕಂಪ್ಲೀಟ್ ಆಗಿಬಿಡ್ತೈತೆ ಅದಕ್ಕೆ. ಅದನ್ನು ನಾನು ಜಾನಪದ ಅಂತ ಕರೆಯಲ್ರಿ, ಸುಮ್ಮನೆ ಈಗಿನ ನವ್ಯ ಹಾಡುಗಳಂತ ಕರಿಬೋದು ಅಷ್ಟೇ. ಜಾನಪದಕ್ಕೆ ತಂದೆ ಆದಂಥ ಒಂದು ಶಕ್ತಿ ಇದೆ. ನಂದು ಮೊದಲೇ ಹಾಡು ಭಾಳ ವೈರಲ್ ಆಗಿದೆ ಮೇಡಮ್, ಈ ಹಾಡು ಹಾಡ್ತೀನಿ. ಹಿಂದ ಮುಂದ ನೀ ಬಂದು ಒಂದ ಚಂದ ಮಾಡಿ, ಸುಮ್ನ ಇದ್ದವನ ತಲಿ ಗುಂಗ ಇಡಿಸಿ ಹಾದಿ, ಓಣಿ ಒಳಗ ಗೆಜ್ಜಿ ಕಟ್ಟಿ ಸದ್ದು ಮಾಡಿ ಓಡಾಡಿ ಗೆಳತ್ಯಾರ ಕೈಯಾಗ ಸುದ್ದಿ ಕೊಟ್ಟು ಕಳಿಸಿ ನಕ್ಕಿದಿ, ಚಿನ್ನ ಅಂತ ನಂಬಿದ್ದೆ ನೀ ಚೂರಿ ಹಾಕಿದಿ, ಚಿನ್ನ ಅಂತ ನಂಬಿದ್ದೆ ನೀ ಚೂರಿ ಹಾಕಿದಿ, ಅನ್ನ ಉಣ್ಣ ಬಾಯಾಗ ಮಣ್ಣು ಹಾಕಿದಿ, ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರಕ, ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರಕ, ನಕ್ಕಿದ್ದೆಲ್ಲ ಹುಡುಗಿ ನನ್ನ ಬಡಿವಾರಕ, ಬರ್ತಿದ್ದೆಲ್ಲ. ಈ ಥರ ಒಂದಷ್ಟು ಹಾಡು ಮಾಡಿದ್ವಿ ಮೇಡಮ್, ಭಾಳ ಖುಷಿ ಪಟ್ಟರು. ಅದಾದಮೇಲೆ ಅದು ಉತ್ತರ ಕರ್ನಾಟಕದ ಇನ್ನೊಂದು ಹಾಡು ವೈರಲ್ ಆಗಿದ್ರೆ ನಮ್ಮ ಬ್ಯೂಟಿ ಬೆಂಕಿ ಐತಿ, ಅದನ್ನು ಒಪ್ಕೊಂಡ್ರು. ಈ ಥರ ಹಾಡುಗಳೆಲ್ಲ ಮಾಡ್ಕೊಂತ ಹೋದ್ವಿ ಮೇಡಮ್ ನಾವು. ಭಾಳ ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿರಿ ಕರಿಬಸವ ಅವ್ರೆ. ನನಗೆ ಯಾಕಂದ್ರೆ ಭಾಳ ಸುಮಾರು ಬ್ಯೂಟಿ ಬೆಂಕಿ ಐತಿ, ಅದಕ್ಕೆ ಭಾಳ ಮಂದಿ ರೀಲ್ಸ್ ಕೂಡ ಮಾಡಿದ್ರೆ ಭಾಳ. ಆಮೇಲೆ ನನಗೆ ಕನ್ನಡಕ್ಕೆ ಹೋಗಿಲ್ಲಿಂದನೇ ಭಾಳ ಇಷ್ಟ ನೀವು. ಅಲ್ಲಿಂದನೇ ನೀವು ರನ್ನರಪ್ ಆದ್ರಿ, ಅಲ್ಲಿಂದ ನಿಮ್ಮ ಸಕ್ಸಸ್ ಕಾಣ್ತು. ನೆಕ್ಸ್ಟ್ ಏನು ಮಾಡ್ತಾರೆ ಅನ್ನೋದು ಎಲ್ಲರೂ ಕೂಡ ಕಾಯ್ತಿದ್ರು. ಒಂದೊಂದು ಸಾಂಗ್ಸ್ ಬಿಡ್ಕೊಂತ ಹೋದ್ರಿ ನೀವು ಯೂಟ್ಯೂಬ್ನಾಗ, ಒಳ್ಳೊಳ್ಳೆ ಸಾಂಗ್ಸ್ಗಳು ಕೊಡಕತ್ತಿದ್ರಿ. ಅದ್ರಾಗೂ ಎಸ್ಪೆಷಲಿ ಈ ರಾಯರ್ದು ಏನು ಸಾಂಗ್ ಇದೆ ಅದು ಮಾತ್ರ ಮನಸ್ಸಿಗೆ ನಾಟಂಗೆ ಐತಿ ಬಿಡ್ರಿ. ಅದು ಅಷ್ಟು ಚಲೋ ಬರ್ದಿರಿ, ಅಷ್ಟು ಚಲೋ ಹಾಡಿರಿ. ಭಾಳ ಖುಷಿ ಆಯ್ತು ಕರಿಬಸವ ಅವರೇ. ನಿಮಗೆ ಇನ್ನಷ್ಟು ಸಕ್ಸಸ್ ಸಿಗಲಿ ನಾನು ಮನಸ್ಪೂರ್ವಕವಾಗಿ ಹಾರೈಸ್ತೀನಿ. ಒಳ್ಳೆ ಟ್ಯಾಲೆಂಟ್ ಐತಿ. ಏನು ರೀ ಒಂದೊಂದು ಲೈನ್ ಹಿಂಗೆ ಹಾಡಿದ್ರೂ ಏನು ಚಂದ ಆಡ್ತಾರೆ ಅನಿಸ್ತತಿ. ಯಾಕಂದರೆ ಎಷ್ಟೊಂದು ಸಾಂಗ್ಗಳು ಹಾಡಿದ್ರಿ ನೀವು. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ. ಇನ್ನಷ್ಟು ಸಕ್ಸಸ್ಗೆ ನಿಮಗೆ ಸಿಗಲಿ. ನಮಗೆ ಹಿಂಗೆ ಒಳ್ಳೊಳ್ಳೆ ಸಾಂಗ್ಸ್ಗಳು ಕೊಡ್ತಾ ಇರ್ರಿ. ಅದ್ರಾಗ ಎಸ್ಪೆಷಲಿ ಭಕ್ತಿಗೀತೆಗಳು ಇನ್ನಷ್ಟು ಬರ್ಬೇಕು ನಿಮ್ಮ ಮೂಲಕ. ನಿಮ್ಮ ಮುಖೇನ ಇನ್ನೊಂದಷ್ಟು ಸಾಂಗ್ಸ್ಗಳು ಬರಲಿ. ಇದೇ ರೀತಿ ನಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇರಿ ಕರಿಬಸವ ಅವರೇ. ಇದ್ರ ಜೊತೆಗೆ ಚಂದ ಚಲೋ ಆ್ಯಕ್ಟಿಂಗ್ ಬೇರೆ ಮಾಡ್ತೀರಿ ನೀವು. ಆ್ಯಕ್ಟಿಂಗ್ ಏನು ನೋಡ್ರಿ ಮತ್ತೆ ಹೀರೋ ಆಗಕ್ಕೆ ಏನಾರ ನಾನು ಆಡತ್ತೀರೇನ? ಇಲ್ರಿ ಮೇಡಮ್, ಆ ಥರ ನನ್ನ ಹಾಡುಗಳಿಗೆ ನಾನೇ ಸಾಕಂತ್ರಿ ಮೇಡಮ್. ನನಗೆ ಅದಕ್ಕೆಲ್ಲ ಆಸಕ್ತಿ ಐತ್ರಿ. ಈಗೆಲ್ಲ ಅಂತ ಸೆಲೆಬ್ರಿಟಿಗಳ ಜೊತೆ ಕ್ರಿಕೆಟ್ ಆಡ್ತಿರ್ತೀವಿ, ಬಟ್ ಇನ್ನೂ ಗೊತ್ತಿಲ್ರಿ, ಅವಕಾಶ ಬಂದಾಗ ನೋಡೋಣ್ರಿ ಮೇಡಮ್. ಹೀರೋ ನನಗೆ ಆಸಕ್ತಿ ಇಲ್ರಿ, ಬಟ್ ಹಾಡ್ಬೇಕು, ನಮ್ಮ ಹಾಡಲ್ಲಿ ನಾವು ಅಭಿನಯಿಸ್ಬೇಕು, ಈ ರೀತಿ ಕಾಣಿಸ್ಕೋಬೇಕು ಅನ್ನೋದು ಆಸೆ ಐತಿರೋದು. ಗುರು ಕೃಪೆ ಯಾವಾಗ ಆಗ್ತದೆ ಗೊತ್ತಿಲ್ಲ. ಆದಷ್ಟು ಬೇಗ ಆಗಲಿ ರೀ. ಭಾಳ ಖುಷಿ ಅನ್ನಿಸ್ತು. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಇಷ್ಟೊತ್ತು. ಥ್ಯಾಂಕ್ ಯು ಮೇಡಮ್. ನಾನು ನಿಮ್ಮ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಅಂದರೆ ಎಲ್ಲ ನಾವು ಕ್ರಿಕೆಟ್ ಆಡ್ತಿರ್ತೀವಿ, ಮಾಧ್ಯಮದ ಮಿತ್ರರ ಜೊತೆ ಕ್ರಿಕೆಟ್ ಆಡ್ತೀವಿ, ಸಿನಿಮಾ ರಂಗದವ್ರ ಜೊತೆ ಕ್ರಿಕೆಟ್ ಆಡ್ತಿರ್ತೀವಿ. ಎಲ್ಲರೂ ಭಾಳ ಚಿರಪರಿಚಿತರೆ. ಸುಮಾರು ಇಂಟರ್ವ್ಯೂಗಳಿಗೆ ನನಗೆ ಕೊಟ್ಟಿದ್ದೀವಿ, 1-2-3 ಕಡೆ ಕೊಟ್ಟೇನ್ರಿ. ಅದಾದ ಮಕ್ಕ ನಾನು ಒಂದಷ್ಟು ವರ್ಷಗಳು ಕೊಡಲೇ ಇಲ್ಲ. ನಮ್ಮ ಅನೂಪ್ ಶ್ರೀನ್ ಸರ್ ಅಂತೂ ನನಗೆ ಹೇಳಿ ಬೈತಾನೆ ಇರ್ತಾರೆ, ಒಂದು ಕೊಡ್ಬೇಕ್ರಿ, ಮಾತಾಡ್ಬೇಕ್ರಿ. ಅವ್ರು ಸರ್ ಇಂಟ್ರೆಸ್ಟ್ ಇಲ್ಲ ಸರ್. ನನಗೆ ಒಂದು 2-3 ಹೇಳಿದ್ರು ನಾನು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಈ ರಾಯರ ಹಾಡೋದಕ್ಕಂತೂ ಸುಮಾರು ಜನ ಕರೆದಿದ್ದಾರೆ. ಅದು ಒಂದ್ಸತಿ ನೀವು ಮಾಡಿದ್ರಿ ಮೇಡಮ್, ನಮಗೆ ನಾನು ನಿಮ್ಮದು ಒಂದಷ್ಟು ನೋಡಿದ್ದೆ. ನಾನು ನೀವು ಫೋನ್ ಮಾಡೋಕ್ಕೆ ಮುಂಚೆ ಮಾಡಿದ್ದೆ.
ಕೇಳೋ ರೀತಿ ಮಾತಾಡೋ ರೀತಿನೇ ಇಲ್ಲ ಮೇಡಮ್ ಅವ್ರು ಚಲೋ ಮಾಡ್ತಾರೆ ಅನ್ನೋದೊಂದು ಐತ್ರಿ. ಅದು ನಮಗೆ ನಾನು ನಿಮಗೆ 2 ವಾರ ಬಿಟ್ಟು ಮಾಡ್ರಿ ಅಂತ ಹೇಳ್ತೀನಿ, ಮರ್ತಾ ಬಿಟ್ಟಿದ್ದೀನಿ ರೀ. ಹ್ಮ್ ಮತ್ತೆ ನೀವು ಅದನ್ನ ಫಾಲೋ ಅಪ್ ಮಾಡಿದ್ರಲ್ಲ, ಓ ಇವ್ರು ನಿಜವಾಗ್ಲೂ ನಾನು ಬೇಕು, ಹೌದೌದು ಇವ್ರಿಗೆ ನಮ್ಮ ಕರೆಯಕತ್ತಾರ ಅಂದಾಗ ನಮ್ಮದೊಂದು ಮಹತ್ವ ಇದೆ ಗೊತ್ತೈತೆ ಅವ್ರಿಗೆ ಅನ್ನೋದಕ್ಕೋಸ್ಕರನೇ ಬಂದೆ ಮೇಡಮ್. ಹೌದು ಚೆನ್ನಾಗಿ ಕಳಿಸಿದ್ರಿ, ಚೆನ್ನಾಗಿ ಮಾತಾಡ್ಸಿದ್ರಿ. ಶುಭ ಆಗಲಿ ಮೇಡಮ್. ಥ್ಯಾಂಕ್ ಯು. ಭಾಳ ಖುಷಿ ಆತ್ರಿ. ನನಗೆ ಗೊತ್ತಿಲ್ಲ, ನಿಮ್ಮ ನಂಬರ್ ಹುಡುಕಾಡಿದ್ದೀನಿ, ಸಿಗಲಿಲ್ಲ ನನಗೆ. ಆ ರಾಯರ್ದು ಸಾಂಗ್ ಕೇಳಿದ ತಕ್ಷಣ ನನಗೆ ಒಟ್ಟ ಹೆಂಗಾರು ಮಾಡಿ ಇವ್ರನ್ನ ಇಂಟರ್ವ್ಯೂ ಮಾಡಲೇಬೇಕು, ನಾ ಲೈವಾಗಿ ಅದನ್ನು ಆ ಸಾಂಗ್ ಆಡೋದು ನೋಡಲೇಬೇಕಂತಂದೇಳಿ ಅಂದ್ಕೊಂಡಿದ್ದೆ ನಾನು. ಪಾಪ ಎಷ್ಟು ಚಂದ ರೆಸ್ಪಾನ್ಸ್ ಮಾಡಿದ್ರಿ ನೀವು. ಅಷ್ಟು ವ್ಯೂಸು ಅದೆಲ್ಲ ಬಂದರೂ ಕೂಡ, ಅಷ್ಟು ಪ್ರೀತಿ ಸಿಕ್ಕರೂ ಕೂಡ, ಎಲ್ಲೂ ಕೂಡ ಒಂದು ಆ್ಯಟಿಟ್ಯೂಡ್ ತೋರಿಸ್ದೆ ಅಷ್ಟೇ ಚೆಂದಾಗಿ ರೆಸ್ಪಾನ್ಸ್ ಮಾಡಿದ್ರಿ. ಮೇಡಮ್ ಒಂದು 2 ವೀಕ್ ಆದ್ಮೇಲೆ ನಾ ಕೊಡ್ತೀನಿ, ಬ್ಯುಸಿ ಇದ್ದೀನಿ ಅಂತ ಹೇಳಿದ್ರಿ. ಬಟ್ ಆ ಫಾಲೋಅಪ್ ಜೊತೆಗೆ ಅಷ್ಟೇ ಚಂದ ರೆಸ್ಪಾನ್ಸ್ ಮಾಡಿದ್ರಿ. ಭಾಳ ಖುಷಿ ಆಯ್ತು ಕರಿಬಸವ ಅವರು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.